ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಸಂಡೇ ಎಪಿಸೋಡ್ ನೋಡಿದ್ಮೇಲೆ ನಿಮ್ಗೆ ಹೇಗ ಅನ್ಸಂತ ಕಮೆಂಟ್ ಮಾಡಿ. ಮುಖ್ಯವಾಗಿ ತುಂಬಾ ಜನ ಬದಲಾಗ್ತಾ ಇದಾರೆ, ಬದಲಾಗಿದಾರೆ ಅಂತ ಅನಿಸ್ತಾ ಇತ್ತು ನನಗೆ ನೋಡಿದಾಗ. ಕ್ಲಿಯರ್ ಕಟ್ ಆಗಿ ಒಂದೊಂದು ಸತ್ಯ. ಅಶ್ವಿನಿ ಮೇಡಮ್ ಅವರು ವೀಕ್ ಡೇಸ್ ಅಲ್ಲಿ ಯಾವ ರೀತಿ ಇರ್ತಾರೆ, ವೀಕೆಂಡ್ ಅಲ್ಲಿ ಯಾವ ರೀತಿ ಇರ್ತಾರೆ ಅಂದ್ರೆ ವೀಕೆಂಡ್ ಅಲ್ಲಿ ತುಂಬಾ ಇಷ್ಟ ಆಗ್ತಾರೆ. ಯಾಕೆಂದ್ರೆ ಅವ್ರು ಮಾತಾಡೋ ಮಾತು, ಅವ್ರು ಕೊಡೋ ಕಾಂಪ್ಲಿಮೆಂಟ್ ಗಳಾಗಿರ್ಬೋದು. ಈಗ ಎಕ್ಸಾಂಪಲ್ ಮಡಿಕೆ ಹೊಡಿಗೆ ಟಾಸ್ಕ್ ಆಗಿರ್ಬೋದು, ಇಲ್ಲ ರೇಸ್ ಅಲ್ಲಿ ಯಾರು ಇದಾರೆ ಅಂತ ಕೇಳಿದಾಗ ಆಗಿರ್ಬೋದು. ಅದಾದ್ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಇನ್ನು ಸ್ಟಾರ್ಟ್ ಆಗಿಲ್ಲ, ಆನೆ ಆಗಿಲ್ಲ, ಮಿಡಿಲ್ ಒದ್ದಾಡ್ತಾರೆ ಅಂತ ಪ್ರಶ್ನೆ ಕೇಳಿದಾಗ ಅವ್ರು ಕೊಡೋ ಆನ್ಸರ್ ಇರುತ್ತಲ್ಲ, ಅಂದ್ರೆ ಅವ್ರು ಕೊಡೋ ಆನ್ಸರ್ ಗಿಲ್ಲಿ ವೇಸ್ಟ್, ಕಾವ್ಯ ವೇಸ್ಟ್, ಇನ್ನೊಬ್ರು ವೇಸ್ಟ್ ಅಲ್ದೇನೆ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ, ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ವಾತಾವರಣ ಇದೆ ಅಂತ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ತುಂಬಾ ಇಷ್ಟ ಆಗ್ತಾರೆ. ಯಾಕಂದ್ರೆ ಕೆಲವ್ರು ಇರ್ತಾರೆ. ಈಗ ಎಕ್ಸಾಂಪಲ್ ಸೂರಜ್ ಕೇಳಲ್ಲ, ಸೂರಜ್ ಅವ್ರಿಗೆ ಗಿಲ್ಲಿನ್ ಕಂಡ್ರೆ ಜೆಲಸ್, ಅಂದ್ರೆ ವೇಸ್ಟ್, ಚೆನ್ನಾಗ್ ಆಡಲ್ಲ ಅನ್ನೋ ರೀತಿಯಲ್ಲಿ ಒಂದು ಕಮೆಂಟ್ ಕೊಡ್ತಾ ಇರ್ತಾರೆ. ಒಂದು ಪ್ರೊಫೆಷನ್ ಅವ್ರನ್ನ ಒಂದು ಮನಸ್ಸಿನ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಎಲ್ಲರೂ ನನಗೆ ಒಂದೊಂದು ಸತ್ಯ ಅರ್ಥ ಆಗ್ತಿಲ್ಲ. ರಾಸಿಕ್ ಆಗಿರ್ಬೋದು, ಸೂರಜ್ ಆಗಿರ್ಬೋದು, ನಮ್ಮ ಅಭಿಷೇಕ್ ಆಗಿರ್ಬೋದು, ಕೆಲವರೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಏನಂತ ಅಂದ್ರೆ ಇವ್ರು ಯಾರು ಸುಧೀರ್ ಅವರು ಬೆಸ್ಟ್ ಪ್ಲೇಯರು, ಬೆಸ್ಟ್ ಗೇಮರು, ಅವ್ರು ಮುಂಚೂಣಿಲಿದ್ದಾರೆ, ಚೆನ್ನಾಗ್ ಆಡ್ತಾರೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಅವರು ಯಾವ ಕಾರಣಕ್ಕೆ ಆ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರ ನನಗಂತೂ ಗೊತ್ತಿಲ್ಲ. ಆ ವಿಷಯಗಳು ತಗೊಂಡಾಗ ಜಾಹ್ನವಿ ಆಗಿರ್ಬೋದು, ನಮ್ಮ ಅಶ್ವಿನಿ ಗೌಡ ಆಗಿರ್ಬೋದು, ಕರೆಕ್ಟ್ ಆಗಿ ಒಂದು ಇಂಪ್ಲಿಮೆಂಟ್, ಕರೆಕ್ಟ್ ಆಗಿ ಒಂದು ರೀಸನ್ ಕೊಟ್ಟು ಹೆಸರು ಕೊಡ್ತಾರಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿತ್ತು. ನಿನ್ನಂತೂ ಒಂದು ಎಪಿಸೋಡ್ ನೋಡಿದಾಗ ಸ್ವಲ್ಪ ಫೋರ್ಸ್ಫುಲಿ ನಗಕ್ಕೆ ಟ್ರೈ ಮಾಡಿಸ್ತಾ ಇದ್ರ ಅನ್ನೋ ರೀತಿ ಕಾಣ್ತಾ ಇತ್ತು. ಆಕ್ಚುಲಿ ಗಿಲ್ಲಿಗೆ ಅಷ್ಟು ನೆಗೆಟಿವಿಟಿನಾ ಅದು ಪಾಸಿಟಿವಿಟಿನಾ ಅಂತ ಅದು ನಿಮ್ಮ ಹೂವಕ್ಕೆ ಬಿಡ್ತೀನಿ ನಾನು. ಖಂಡಿತವಾಗ್ಲು ಅದರಿಂದ ಸ್ಕ್ರೀನ್ ಬೇಸ್ ಆಗಿರ್ಬೋದು, ಪಾಪ್ಯುಲಾರಿಟಿ ಆಗಿರ್ಬೋದು ಇನ್ನು ಜಾಸ್ತಿ ಆಗುತ್ತೆ ವಿನಃ ಕಡಿಮೆ ಅಂತೂ ಆಗಲ್ಲ. ಯಾಕಂದ್ರೆ ಕೆಂಪೇಗೌಡ ಒಂದು ಫೋಟೋ ಪೊಲೀಸ್ ಗೆಟಪ್ ಅಲ್ಲಿ ಇತ್ತು, ಅದು ಹಾಕ್ಬೋದಾಗಿತ್ತು ಅಲ್ವಾ. ಅದಾದ್ಮೇಲೆ ಸೂರ್ಯವಂಶಿ ಗೆಟಪ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸೆಟ್ ಮಾಡಿ ಸಾಂಗ್ಸ್ ಎಲ್ಲ ಹಾಕಿದ್ರು, ಅದು ಹಾಕ್ಬೋದಾಗಿತ್ತಲ್ವಾ. ಅದನ್ನ ಬಿಟ್ಬಿಟ್ಟು ಕಲರ್ಸ್ ಅವರು ಏನೋ ಒಂದು ಟ್ರೈ ಮಾಡಕ್ಕೆ ಹೋಗಿದ್ದಾರೆ. ಫನ್ ಮೂಮೆಂಟ್ ಅಲ್ಲ, ಸಂಡೇ ಫನ್ ಡೇ ಅನ್ನೋ ರೀತಿಯಲ್ಲಿ ಫನ್ ಮೂಮೆಂಟ್ ಹೋಗ್ತಾ ಇದೆ. ಓಕೆ, ಅಕ್ಸೆಪ್ಟೆಡ್. ಏನೇ ಆದ್ರೂ ಗೆಲ್ಲಿಗೆ ಪಾಸಿಟಿವ್ ಆಗುತ್ತೆ. ಇನ್ನೊಂದು ಕಾವ್ಯ ಅವರು ಕೌಂಟರ್ ಗೆ ಗಪ್ಚುಪ್ ಆದ್ರ ನಮ್ಮ ಅಶ್ವಿನಿ ಗೌಡ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ನಿನ್ನೆ ಮಡಿಕೆ ಓಡೋ ಟಾಸ್ಕ್ ಅಲ್ಲಿ ತುಂಬಾ ಜನ ತುಂಬಾ ರೀಸನ್ಸ್ ಎಲ್ಲ ಕೊಟ್ಟು ಮಡಿಕೆ ಓಡಿದ್ರು. ಅದ್ರಲ್ಲಿ ಮಾತ್ರ ನಮ್ಮ ಗಿಲ್ಲಿ ಆಗಿರ್ಬೋದು, ನಮ್ಮ ಕಾವ್ಯ ಆಗಿರ್ಬೋದು, ಅವ್ರು ಕೊಟ್ಟ ರೀಸನ್ಸ್ ಮಾತ್ರ ತುಂಬಾ ಅದ್ಭುತವಾಗಿತ್ತು. ಯಾಕಂದ್ರೆ ಸುಧೀರ್ ಅವ್ರಿಗೆ ಗಿಲ್ಲಿ ಕೊಟ್ಟಾಗ ಇವರು ಏನ್ ಮಾಡ್ತಾ ಇದಾರೆ ಗೊತ್ತಿಲ್ಲ, ಕೆಲವ್ರನ್ನ ಕಡಿಮೆ ಮಾಡಿ ಮಾತಾಡೋದು, ಆ ಪ್ರಾಸನ ಯೂಸ್ ಮಾಡೋದು, ಅದಾದ್ಮೇಲೆ ಅಲ್ಲಿ ತಪ್ಪು ನಡೀತಾ ಇದೆ ಅಂತ ಗೊತ್ತಿದ್ರು ಕೂಡ, ಆ ಪದಗಳು ಮಾಡೋದು ಗೊತ್ತಿದ್ರು ಕೂಡ ನಾನು ಹೇಳೋದು ಸರಿ ಇದೆ ಅನ್ನೋ ರೀತಿಯಲ್ಲಿ ಪೋಟ್ರೆ ಮಾಡ್ತಾ ಇರ್ತಾರೆ. ಅದು ಅವರಿಗೆ ಸರಿ ಕಾಣಲ್ಲ ಅಂತ ಹೇಳಿ ಗಿಲ್ಲಿ ಅವರು ನಮ್ಮ ಸುಧೀರ್ ಅವರಿಗೆ ಮಡಿಕೆ ಹೊಡಿತಾರೆ. ಆ ರೀಸನ್ಸ್ ಕೊಟ್ಟಿರೋ ರೀಸನ್ಸ್ ಏನಾದ್ರೂ ಇತ್ತು ಅದು ಪರ್ಫೆಕ್ಟ್ ಆಗಿತ್ತು. ಅದೇ ರೀತಿ ಕಾವ್ಯ ಅವರು ಕೂಡ ಅಶ್ವಿನಿ ಮೇಡಮ್ ಅವರಿಗೆ ರೆಸ್ಪೆಕ್ಟ್ ಅಂತ ಬಂದಾಗ ವೀಕ್ ಡೇಸ್ ಅಲ್ಲಿ ಅವ್ರು ಯಾವ ರೀತಿ ಅಂದ್ರೆ ರೆಸ್ಪೆಕ್ಟ್ ನ ತಗೊಳಕ್ಕೆ ಅವ್ರು ಪ್ರಯತ್ನ ಪಡ್ತಾರೋ, ಅವ್ರು ಕೂಡ ಅದೇ ರೀತಿಯಾಗಿ ರೆಸ್ಪೆಕ್ಟ್ ಕೊಟ್ರೆ ಆ ಎಮ್ಮನ್ಗೆ ರೆಸ್ಪೆಕ್ಟ್ ಸಿಗುತ್ತೆ. ಫಸ್ಟ್ ಆಫ್ ಆಲ್ ಅವರೇ ರೆಸ್ಪೆಕ್ಟ್ ಆಗಿರಲ್ಲ, ಆ ಟೈಮಲ್ಲಿ ಬೇರೆಯವರಿಂದ ರೆಸ್ಪೆಕ್ಟ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಹೆಂಗ್ ಮಾಡ್ತಾರ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಕೊಟ್ಟರ ರೀಸನ್ಸ್ ಸರಿಯಾಗಿತ್ತು ನನಗದು ಅನ್ಸಿತ್ತು. ಆಲ್ಮೋಸ್ಟ್ ಅಲ್ಲಿ ಯಾಕಂದ್ರೆ ನಿನ್ನೆ ಸುಧೀರ್ ಅವ್ರು ಕೊಟ್ಟ ರೀಸನ್ಸ್ ಯಾರಾದ್ರೂ ಕೊಟ್ರು, ಅವ್ರಿಗೆ ಕೊಟ್ಟ ರೀಸನ್ಸ್ ಪರ್ಫೆಕ್ಟ್ ಆಗಿತ್ತು. 6 ಮೆಂಬರ್ಸ್ ಏನೇ ಕೊಡ್ತಾರೆ. ಯಾಕಂದ್ರೆ ನಮ್ಮ ಧ್ರುವಂತ್ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಅದಾದ್ಮೇಲೆ ಅಭಿಷೇಕ್ ಆಗಿರ್ಬೋದು, ಅಭಿಷೇಕ್ ಆಗಿರ್ಬೋದು, ಇನ್ನೂ ಕೊಟ್ಟಿರೋ ರೀಸನ್ಸ್ ಯಾವ ರೀತಿ ಇತ್ತಂದ್ರೆ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿತ್ತು. ಆ ರೀಸನ್ಸ್ ಆ ರೀತಿಯಾಗಿತ್ತು ಕೊಟ್ಟ ರೀಸನ್ಸ್. ಕಂಪ್ಲೀಟ್ಲಿ ಹೇಳ್ಬೇಕಂದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ಹೈಲೈಟ್ ಆಗಿದ್ದು ಅದೊಂದೇನೆ, ಯಾವ್ದು ಮಡಿಕೆ ಟಾಸ್ಕ್ ಒಂದೇನೆ. ಅದು ಬಿಟ್ರೆ ಏನು ಇದ್ದಿಲ್ಲ ಎಪಿಸೋಡ್ ಅಲ್ಲಿ. ಕಾಮಿಡಿ ಅಂದ್ರೆ ಏನೋ ಒಂಥರ ಫೋರ್ಸ್ಫುಲಿ ಫನ್ ಆಗಿ ನಗಿಸ್ಬೇಕು, ಮಾತಾಡ್ಬೇಕು. ಅದರಲ್ಲಿ ಎಕ್ಸ್ಪೆಷಲಿ ನಿನ್ನೆ ಗಿಲ್ಲಿನ ಸ್ಕ್ರೀನ್ ಸ್ಪೇಸ್ ತುಂಬಾನೇ ಇತ್ತು. ಯಾಕಂದ್ರೆ ಜಾತ್ರೆ ಕೇಳೋದಾಗಿರ್ಬೋದು, ಒಂದು ಗೆಟಪ್ ಆಗಿರ್ಬೋದು, ಅದಾದ್ಮೇಲೆ ಕಾವ್ಯ ಒಂದು ಬಾಂಡಿಂಗ್ ಆಗಿರ್ಬೋದು, ಇದೆಲ್ಲ ತಗೊಂಡ್ರೆ ಹೆಚ್ಚಾಗಿ ಗಿಲ್ಲಿದೆ ನಿನ್ನೆ ಎಪಿಸೋಡ್ ಅಲ್ಲಿ ಇತ್ತು. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಈ ಎಪಿಸೋಡ್ ಅಲ್ಲಿ ಚಂದ್ರಪ್ರಭು ಅವ್ರನ್ನ ಸ್ವಲ್ಪ ನಮ್ಮ ಕಲರ್ಸ್ ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಅವ್ರನ್ನ ಚೆನ್ನಾಗಿ ಆಡ್ಸೋಕೆ, ಅವ್ರ ನೆಗೆಟಿವಿಟಿನ ಪೋರ್ಟ್ರೇ ಮಾಡಕ್ಕೆ ಕ್ಲಿಯರ್ ಕಟ್ ಆಗಿ ಪ್ಲಾನ್ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಕಾರಣ ಏನ್ ಗೊತ್ತಾ, ಅವರ ಮಿಸ್ಸಸ್ ಒಂದು ವಿಟಿ ಬರುತ್ತೆ. ಇನ್ನು ಶೋ ಸ್ಟಾರ್ಟ್ ಆಗಿ 30 ದಿನನೇ ಆಗಿರೋದು. ಅಷ್ಟರಲ್ಲೇ ಮನೆಯಿಂದ ಒಂದು ವಿಟಿ ಬಂದು ನೀವು ಚೆನ್ನಾಗಿ ಆಡ್ತಾ ಇಲ್ಲ, ಚೆನ್ನಾಗಿ ಆಡಿ ಅಂತ ಒಂದು ವಿಟಿ ಬರುತ್ತಂದ್ರೆ ಕ್ಲಿಯರ್ ಕಟ್ ಆಗಿ ಇಲ್ಲಿ ಕಲರ್ಸ್ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಹೇಳಿ ಅವರು ಇನ್ನೂ ಆಡ್ಬೇಕು, ಇನ್ನೂ ಚೆನ್ನಾಗಿ ಆಡಿಸ್ಬೇಕು, ಕೊನೆಯವರೆಗೂ ಇರ್ಬೇಕನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ, ಇರ್ತಾರೆ ಕೂಡ. ಕರೆಕ್ಟ್ ಹೇಳ್ಬೇಕಂದ್ರೆ ಅವ್ರ ಆಟ ಆಡ್ಲಿ ಬಿಡ್ಲಿ, ಕಾಮಿಡಿ ಮಾಡ್ಲಿ ಇರ್ಲಿ, ಏನೇ ಮಾಡ್ಲು
ಕೊನೆವರೆಗೂ ಇರ್ತಾರಂತ ನನ್ಗೆ ಅನಿಸ್ತಾ ಇದೆ. ಕಂಪ್ಲೀಟ್ ಆಗಿ ನಿನ್ನೆ ಎಪಿಸೋಡ್ ಅಲ್ಲಿ ಅವರ ಹೈಕ್ ಮಾಡಿ ನೋಡಿದ್ರೆ. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ರೇಸ್ ಅಲ್ಲ ತಗೊಂಡಾಗ ಎಪಿಸೋಡ್ ಬಗ್ಗೆ ಮಾತಾಡೋಣ ಕ್ಲಿಯರ್ ಕಟ್ ಆಗಿ. ಚಾನಲ್ ಯಾರು ಹೊಸ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಜನ ನೋಡ್ತಾ ಇದೀರಾ, ಸಪೋರ್ಟ್ ಕೂಡ ಮಾಡ್ತಾ ಇದ್ದೀರಾ. ಈ ಸಪೋರ್ಟ್ ಹಾಗೆ ಇಲ್ಲಿ ನೋಡಿದ್ಮೇಲೆ ಕೂಡ ತುಂಬಾ ಜನ ಲೈಕ್ ಮಾಡ್ತಾ ಇಲ್ಲ. ಈಗ ಮಿನಿಮಮ್ 10,000 ವ್ಯೂಸ್ ಬಂದಿರೋದ್ರಲ್ಲಿ ಸುಮಾರಾಗಿ 500 ಕೂಡ ಲೈಕ್ಸ್ ಬರೋಲ್ಲ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮಿಂದ ಸಪೋರ್ಟ್ ಆಗುತ್ತೆ, ಸಹಾಯ ಆಗುತ್ತೆ. ಇನ್ನ ರೇಸ್ ಅಂತ ತಗೊಂಡಾಗ ಸುಮಾರು ಜನ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಹೆಸರು ತಗೊಂತಾರೆ. ಅದರಲ್ಲಿ ಕೂಡ ರಕ್ಷಿತಾ ಹೆಸರು ಕೂಡ ಬರುತ್ತೆ ಆಲ್ಮೋಸ್ಟ್ ಆಲ್. ಬಟ್ ಇಲ್ಲಿ ನನ್ನ ಒಪಿನಿಯನ್ ಏನಂದ್ರೆ, ಎಸ್ ಹೌದು, ಅಶ್ವಿನಿ ಗೌಡ ಮತ್ತು ನಮ್ಮ ಗಿಲ್ಲಿನೇ ತುಂಬಾ ಇದಾರೆ, ಜೊತೆಗೆ ರಕ್ಷಿತಾ ಕೂಡ ಟಾಪ್ ಅಂತ ಕೇಳ್ಕೊಳೋದಾದ್ರೆ ಆ ರೀತಿ ಇತ್ತು. ಇನ್ನು ಅದಾದ್ಮೇಲೆ ಈ ಮಡಿಕೆವಾಡ ಟಾಸ್ಕ್ ಅಲ್ಲಿ ಧ್ರುವಂತ್ಗೆ ಸ್ವಲ್ಪ ಓಟ್ಸ್ ಎಲ್ಲ ಬರ್ತವೆ. ನಮ್ಮ ಸುಧೀರ್ ಅವರು ಮಾಡಿದ ಓವರ್ ಆಕ್ಟಿಂಗ್ ಯಾವ ರೀತಿ ಅಂದ್ರೆ, ಕರೆಕ್ಟ್ಲಿ ಹೇಳ್ಬೇಕಂದ್ರೆ 10 ರೂಪಾಯಿ ಆಕ್ಟಿಂಗ್ ಅವರೇ ನಿನ್ನೆ ಮಾಡಿದ್ದು. ಈ ನಮ್ಮ ಧ್ರುವಂತ್ ಅವ್ರಿಗೆ ಹೇಳಿದ 10 ರೂಪಾಯಿ ಆಕ್ಟಿಂಗ್ ಮಾಡ್ತಾರೆ ಅಂತ ಹೇಳಿ ನಿನ್ನೆ ನೋಡಿದಾಗ 10 ರೂಪಾಯಿ ಆಕ್ಟಿಂಗ್ ಮಾಡಿದ್ದು ಕಂಪ್ಲೀಟ್ಲಿ ಅವ್ರು ಅಂತ ಹೇಳ್ಬೋದು. ಯಾಕಂದ್ರೆ ಮಲ್ಲಮ್ಮ ಧ್ರುವಂತ್ ಅವ್ರ ವಿಷಯದಲ್ಲಿ ಅಷ್ಟೊಂದು ಹೇಳಿ ಅವಶ್ಯಕತೆ ಇರಲಿಲ್ಲ, ಅಷ್ಟೊಂದು ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಚಮಚ ಅಂದ್ರೆ ಚಮಚ ಅಂತಾರಂತೆ, ಇನ್ನು ಏನಂದ್ರೆ ಜಾಲ್ರ ಅಂತಾರೆ. ಅಂದ್ರೆ ಈ ರೀತಿ ಸ್ಟೇಟ್ಮೆಂಟ್ಗಳು ಏನಕ್ಕೆಲ್ಲ ಪಾಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಈ ರೀತಿ ಪಾಸ್ ಮಾಡೋದ್ರಿಂದ ನಿಮ್ಗೆ ನೆಗೆಟಿವಿಟಿ ಜಾಸ್ತಿ ಸಿಗಬಹುದು ಅಂತ ಒಂದು ಕ್ಯಾಲ್ಕುಲೇಷನ್ ಬರ್ಬೋದು. ಇನ್ನು ಅದಾದ್ಮೇಲೆ ಮಡಿಕೆವಾಡ ಟಾಸ್ಕ್ ಅಲ್ಲಿ ಮಲ್ಲಮ್ಮ ಅವರು ಚೆನ್ನಾಗಿ ಕೊಟ್ರು. ನಮ್ಮ ಸುಧೀರ್ ಅವ್ರಿಗೆ ಜಿರ್ಲೆ ತರ ಆ ಕಡೆಗೆ ಈ ಕಡೆಗೆ ಹೊಡೆದಿರ್ತಾರೆ. ಗಿಲ್ಲಿ ಬಗ್ಗೆ ಹೇಳ್ದಲ್ಲ, ಅಂದ್ರೆ ಅವ್ರ ಹತ್ರ ಮಾತಾಡ್ತಾರೆ ತಪ್ಪ, ಇವ್ರ ಹತ್ರ ಮಾತಾಡೋದು ತಪ್ಪ ಅಂತ. ಯಾರಾದ್ರೆ ಸ್ವಲ್ಪ ಫಾಸ್ಟ್ ಆಗಿರ್ತಾರೋ, ಯಾರಾದ್ರೂ ಚೆನ್ನಾಗಿರ್ತಾರೋ ಅವ್ರ ಜೊತೆಗಿರಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ, ಅವ್ರ ಜೊತೆಗೆ ಸ್ವಲ್ಪ ಚೆನ್ನಾಗಿರ್ತಾರೆ. ಅದು ಬಿಟ್ಟು ಚೆನ್ನಾಗಿ ಆಟ ಆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಇನ್ನು ಅದಾದ್ಮೇಲೆ ಧನುಷ್ ಅವರು ಕೂಡ ಅಶ್ವಿನಿ ಗೌಡ ಕೊಡ್ತಾರೆ, ನೋಡಿರ್ತಾರ. ಅಶ್ವಿನಿ ಗೌಡ ಕೂಡ ಸೇಮ್ ಬಿಸ್ನೆಸ್ ಹೇಳ್ತಾರೆ. ರೆಸ್ಪೆಕ್ಟ್ ಅಂತ ಬಂದಾಗ ಎಲ್ಲರೂ ಸೇಮ್ ಇರ್ತಾರೆ. ಬಟ್ ನೀವು ರೆಸ್ಪೆಕ್ಟ್ ಕೇಳಿದಾಗ ಬೇರೆಯಿಂದ ಯಾವ ರೀತಿ ಆದ್ರೆ ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋ, ನೀವು ಅದೇ ರೀತಿ ರೆಸ್ಪೆಕ್ಟ್ ಕೊಟ್ರೆ ನಿಮ್ಗೆ ರೆಸ್ಪೆಕ್ಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಇನ್ನ ನೋಡಿರ್ತೀರ ಗಿಲ್ ಫನ್ ಮೂವ್ಮೆಂಟ್ ಎಲ್ಲ ಮಾತಾಡಿದೆ. ಇನ್ನು ಅದಾದ್ಮೇಲೆ ನಮ್ಮ ಜಾಹ್ನವಿ ಅವರು ಮತ್ತೆ ಜಾಹ್ನವಿ ಅವರು ಮತ್ತೆ ನಮ್ಮ ರಿಷಾ ಗೌಡ ಅವರು ಸ್ವಲ್ಪ ಕಾನ್ವರ್ಸೇಷನ್ ಹೀಟ್ ಆಫ್ ದ ಮೂವ್ಮೆಂಟ್ ಅಂತ ಹೇಳ್ಬೋದು. ಒಂದಂತೂ ಸತ್ಯ, ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಆದ್ರೂ ಬಂದಿದ್ದ ಈ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಅಲ್ಲಿ ಅದರಲ್ಲಿ ರಘು ಅವ್ರು ಬಿಟ್ರೆ ರಿಯಾಲಿಟಿ ಹೀಗೆ ಇರ್ತಾರೆ ಈ ಮನುಷ್ಯ ಅನ್ನೋದು ಬಿಟ್ರೆ ಇನ್ನು ಇಬ್ರಿದಲ್ಲ, ಸೂರಜ್ ಆಗಿರ್ಬೋದು, ರಾಧಿಕಾ ಗೌಡ ಆಗಿರ್ಬೋದು, ಡೆಫಿನೆಟ್ಲಿ ಡಿಫ್ರೆಂಟ್. ಎಷ್ಟು ಅದೇ ಪಾಸಿಟಿವ್ ಬಂದಿದ್ರು ಅಷ್ಟೇ ನೆಗೆಟಿವಿಟಿ ಆಗ್ತಾ ಇದ್ರು ಅಂತ ಒಂದಂತೂ ಸತ್ಯ. ಅದು ಆಟ ಆಗಿರ್ಬೋದು, ಇನ್ನು ಬೇರೆದ್ ಏನಾಗಿರ್ಬೋದು, ಒಂದಂತೂ ಸತ್ಯ. ನಮ್ಮ ಸೂರಜ್ ಅವರು ತುಂಬಾ ಜಲಸ್ ಫೀಲ್ ಆಗ್ತಾರಪ್ಪ, ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಯಾಕಂದ್ರೆ ಅವ್ರು ನಿನ್ನೆ ರೇಸಲ್ಲಿ ಯಾರಿದಾರ ಅಂತ ಕೇಳಬಹುದಾಗಿರ್ಬೋದು, ಇನ್ನೊಂದು ವಿಷಯ ಅದಾಗಿರ್ಬೋದು. ಇವ್ರು ಲೆಕ್ಕ ಹಾಕೋ ಅಭಿಷೇಕ್ ಅವರಿಗೆ ಮಡಿಕೆ ಹೊಡಿತಾರ ಮಾರಾಯ. ಏನಕ್ಕಂದ್ರೆ ನೀನು ಮೊನ್ನೆನೆ ಬಂದಿದ್ಯಾ, ಟಾಸ್ಕ್ ಒಂದು ಚೆನ್ನಾಗಿ ಆಡಿಯಾ, ಮನೇಲಿ ಇನ್ವಾಲ್ವ್ಮೆಂಟ್ ಇಲ್ಲ, ಆ ಕಾರಣಕ್ಕೆ ನಿಂಗೆ ಸಿಕ್ಕಿಲ್ಲ ಉತ್ತಮ ಅಂತ ಹೇಳಿದಕ್ಕೆ ಮಡಿಕೆ ಹೊಡಿತಾರೆ. ಏನಂತ ಹೇಳಿ. ಇನ್ನು ಅದಾದ್ಮೇಲೆ ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾರೆ ಗಿಲ್ಲಿ ಬಗ್ಗೆ ಆಗಿರ್ಬೋದು, ಇನ್ನು ನಮ್ಮ ಬೇರೆಯವ್ರ ಬಗ್ಗೆ ಆಗಿರ್ಬೋದು, ಏನಂದ್ರೆ ಅವರೇ ಬಂದು ಮಾತಾಡ್ತಿದ್ದೆ, ಇನ್ನೊಂದು ಮಾತಾಡಲ್ಲ ನನಗೆ ಹಾಗೆ ಹೀಗೆ ಅಂತ ಹೇಳ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ. ನೋಡಿ ಕ್ಲಿಯರ್ ಕಟ್ ಆಗಿ ಈ ಕಂಟೆಸ್ಟೆಂಟ್ ಫೇಲ್ ಆಗಿದ್ದಾರೆ ಅಂತ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ನನ್ಗೆ ಅನ್ಸಿದ್ದಂದ್ರೆ ಅದೇ ಖಂಡಿತವಾಗ್ಲು. ಇನ್ನು ಅದಾದ್ಮೇಲೆ ಈ ಎಪಿಸೋಡ್ ಅಲ್ಲಿ ನೀವ್ ಹೇಳಿ ಹೈಲೈಟ್ ಏನಾಗಿತ್ತು, ಏನ್ ಮಾಡಿದ್ರು ಅಂತ. ನನಗಂತೂ ಆ ಮಡಿಕೆವಾಡ ಟಾಸ್ಕ್, ರೇಸ್ ಅಲ್ಲಿ ಇರೋದು, ಅದಾದ್ಮೇಲೆ ಸ್ವಲ್ಪ ಫನ್ನು, ಇಷ್ಟು ಬಿಟ್ರೆ ನಿನ್ನೆ ಎಪಿಸೋಡ್ ನನಗಂತೂ ಅನ್ಸಿದ್ ಸ್ವಲ್ಪ ಬೋರಿಂಗ್ ಅನಿಸ್ತಾ ಇತ್ತು ಕಂಪ್ಲೀಟ್ ಆಗಿ ಹೇಳ್ಬೇಕಂದ್ರೆ. ಈ ಮಡಿಕೆವಾಡ ಟಾಸ್ಕ್ ಇಂದ ಸ್ವಲ್ಪ ಎಲ್ಲರೂ ಓಪನ್ ಆಗ್ಬೋದು. ಇದ್ರಲ್ಲೂ ಕೂಡ ಕೆಲವರು ಬಕೆಟ್ ಇಡಕ್ ಪ್ರಯತ್ನ ಪಡ್ತಾ ಇದ್ರು. ಇನ್ನ ವಿಟಿ ಅಂತ ಗೊತ್ತೇ ಇರುತ್ತೆ, ಚಂದ್ರಪ್ರಭು ವಿಟಿ ಹಾಕಿದ್ರು, ಫ್ಯಾಮಿಲಿ ವಿಟಿ ಹಾಕಿದ್ರು, ಸ್ವಲ್ಪ ಮೇಲೆ ಪ್ರಯತ್ನ ಪಡ್ತಾ ಇದ್ರು. ಆದ್ಮೇಲೆ ನಮ್ಮ ರಾಧಿಕಾ ಅವರು ಒಂದು ವಿಟಿ ಕೂಡ ಹಾಕಿದ್ರು. ಇಲ್ಲಿ ಕಂಪ್ಲೀಟ್ ಆಗಿ ಈ ಮನೆಯಲ್ಲಿ ಯಾಕೆ ಇದಾರೆ, ಆಕ್ಟಿವ್ ಇದಾರೆ ಅಂತ ಕೇಳಿದ್ರೆ, ಲಿವಿಂಗ್ ಮಾಡ್ತಾ ಇದ್ರೆ, ಜೀವನ ನಡೆಸ್ತಾ ಇದ್ರೆ, ರಿಯಾಲಿಟಿಲಿ ಬದುಕ್ತಾ ಇದಾರೆ, ನೀವೆಲ್ಲ ಈ ರೀತಿ ಮಾತಾಡ್ತಾ ಇಲ್ಲ ಅಂತ ಮನೆ ಮಂದಿ ಎಲ್ಲ ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ರು. ನಾನು ನಿನ್ನೆನೆ ಹೇಳಿದ್ದೆ ಫ್ರಾಂಕ್ ಎಲಿಮಿನೇಷನ್ ಇರುತ್ತೆ, ಈ ರೀತಿ ಮಾಡಬಹುದು ಅಂತ. ಅದೇ ರೀತಿ ಆಯ್ತು. ತುಂಬಾ ಜನ ಅಪ್ಡೇಟ್ ಎಲ್ಲ ನೋಡಿರ್ತಾರ, ಕೇಳಿರ್ತಾರ. ಹಾಗೇನೆ ಇಂಥ ಅಪ್ಡೇಟ್ಗಳು ಬೇಕಾದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿನ್ನೆ ನನಗೆ ಅನ್ಸಿದ್ದೇನಂದ್ರೆ ಇಷ್ಟನೇ, ಕಂಪ್ಲೀಟ್ ಆಗಿ ಒನ್ ವೇ ಅಲ್ದಾನೆ ಎಲ್ಲರಿಗೂ ಮೆಸೇಜ್ ಸಿಗ್ತಾ, ಎಲ್ಲರೂ ಮಾತಾಡ್ಸಿರ ಅಂತ. ಮಾಡೋರ್ ಬಗ್ಗೆ ನಾಮಿನೇಷನ್ಸ್ ಬಗ್ಗೆ ಬರುತ್ತೆ, ನಾಮಿನೇಷನ್ಸ್ ಎಲ್ಲ ಏನ್ ಮಾತಾಡ್ತಾ ಇದ್ರಿ, ಏನ್ ಮಾಡಿದ್ರೆ ಅಂತ. ಯಾಕಂದ್ರೆ ನಾನು ಎಪಿಸೋಡ್ ರಿವ್ಯೂ ಅಲ್ಲಿ ಹೇಳಿದ್ದೆ ಅದು ತುಂಬಾ ರಾಂಗ್ ಅಂತ. ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದಾರೆ, ಜಗಳ ಆಡ್ತಾ ಇದಾರೆ, ಚೆನ್ನಾಗಿದ್ದಾರೆ. ಅವ್ರ ಬಗ್ಗೆ ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಹೇಳೋ ತಪ್ಪು. ಕ್ರ್ಯಾಕ್ ರೋಜ್ಗೆ ನಿನ್ನೆ ಸಖತ್ತಾಗಿ ಎಲ್ಲರೂ ಟಾಂಗ್ ಕೊಟ್ರ ಅಂತ ಹೇಳ್ಬೋದು. ಮಲ್ಲಮ್ಮ ಆಗಿರ್ಬೋದು, ಬಾಳು ಆಗಿರ್ಬೋದು, ನಮ್ಮ ಗಿಲ್ಲಿ ಆಗಿರ್ಬೋದು, ಧ್ರುವಂತ್ ಆಗಿರ್ಬೋದು, ಸುಮಾರು ಜನ 6 ಓಟ್ಸ್ ಬರ್ತವ್ರಿಗೆ. ಯಾರಾದ್ರೂ ನಮ್ಮ ಕ್ರ್ಯಾಕ್ ರೋಜ್ ಅವ್ರಿಗೆ ಕೊಟ್ರು ಆ ರೀಸನ್ಸ್
ಕರೆಕ್ಟ್ ಆಗಿತ್ತು, ಸೂಪರ್ ಆಗಿತ್ತು. ಆ ರೀಸನ್ಸ್ ಕೂಡ ನಿಜ ಆಗಿತ್ತು, ನಿಜ ಹೇಳ್ಬೇಕಂದ್ರೆ. ಅದಾದ್ಮೇಲೆ ಕಾವ್ಯ ಅಷ್ಟೇನೆ, ಇನ್ನು ಬಗ್ಗೆ ಎಪಿಸೋಡ್ ಅಲ್ಲಿ ಹೈಲೈಟ್ ಆಗಿದ್ದು ಅಷ್ಟೇನೆ. ಇನ್ನು ಅಷ್ಟೊಂದು ಏನು ಓವರ್ ಆಗಿರ್ಲಿಲ್ಲ. ಬಟ್ ಇಲ್ಲಿ ಕೆಲವರಿಗೆ ತುಂಬಾ ಮೆಸೇಜ್ ಸಿಕ್ತು. ನಮ್ಮ ಗಿಲ್ಲಿನ ಸ್ವಲ್ಪ ಹೇಳೋ ಪ್ರಯತ್ನ ಪಟ್ಟರು. ನಿನ್ನೆ ಗಿಲ್ಲಿದ ಸ್ಕ್ರೀನ್ ಪೇಸ್ ತುಂಬಾನೇ ಇತ್ತಂತ ಹೇಳ್ಬೋದು. ಮತ್ತೆ ನಿಮ್ಗೆ ಎಪಿಸೋಡ್ ನೋಡಿದಾಗ ಏನಂತ ಕಮೆಂಟ್ ಮಾಡಿ. ಅಷ್ಟೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲ ಈ ಇದ್ರಲ್ಲಿ ಮಾತಾಡಕಂತ ಹೇಳಕ್ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.